ಇಂದು ನಾನು ಉತ್ತರ ಕರ್ನಾಟಕ ವಿಶೇಷ ಚುರುಮುರಿ ಉಂಡಿ ಮಾಡ್ತಿದ್ದೇನೆ. ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಪೂರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆ ಎಂದು ಕರೀತಾರೆ. ಈ ಚುರುಮುರಿ ಉಂಡೆ ಅಂದರೆ ಮಕ್ಕಳಿಗೆ ಪಂಚಪ್ರಾಣ. ಇದನ್ನು ಒಮ್ಮೆ ತಿಂದರೆ ಸಾಕು, ಮತ್ತೆ ಮತ್ತೆ ತಿನ್ನಬೇಕು ಅನಿಸುವಷ್ಟು ಚೆನ್ನಾಗಿರುತ್ತದೆ. ಅತಿ ಬೇಗನೆ ಕೂಡ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಚುರುಮುರಿ ಉಂಡಿ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ, ಚುರುಮುರಿ ಉಂಡಿ ಮಾಡೋದಕ್ಕೆ ನಾನು ಈ ಗ್ಲಾಸ್ಗಳನ್ನು ಬಳಸ್ಕೊಂಡಿದ್ದೀನಿ. ಯಾಕಂದರೆ 5 ಅಳತೆಯಲ್ಲಿ ಚುರುಮುರಿ ತೊಗೊಂಡ್ರೆ 1 ಅಳತೆಯಲ್ಲಿ ಬೆಲ್ಲ ತೊಗೋಬೇಕು. ನೋಡಿ, ಈ ಥರ ಗ್ಲಾಸ್ಗಳನ್ನು ಯೂಸ್ ಮಾಡಿದ್ದೀನಿ. ಬೌಲಲ್ಲಾದರೂ ಬೌಲಲ್ಲಿ ಕೂಡ ಅಳತೆ ಮಾಡ್ಕೋಬೋದು. ನೋಡಿ, 5 ಗ್ಲಾಸ್ಗೆ 1 ಗ್ಲಾಸ್ ಬೆಲ್ಲ, ಇದು ಕರೆಕ್ಟ್ ಮೆಜರ್ಮೆಂಟು. ನೋಡಿ, ನಾನೀಗ ಬೆಲ್ಲದ ಪಾಕ ಮಾಡೋದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಬೆಲ್ಲ ಹಾಗೆ ಕೂಡ ಕರಗಿಸ್ಕೋಬೋದು, ಇದು ಆಪ್ಷನಲ್ಲು. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲನ ಕರಗಿಸ್ಕೋಬೋದು. ನೋಡಿ, ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡ್ರೆ ಬೇಗ ಕರಗುತ್ತೆ ಬೆಲ್ಲ. ನೋಡಿ, ಪೂರ್ತಿಯಾಗಿ ಕರಗಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು, ಪೂರ್ತಿ ನೊರೆ ನೊರೆ ಥರ ಕಾಣಿಸ್ಬೇಕು. ಇವಾಗ ಪಾಕ ರೆಡಿಯಾಗಿದೆ ಅಂತ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟೆ ನಾವು ಚುರುಮುರಿ ಹಾಕಬೇಕು. ನೋಡಿ, ಚುರುಮುರಿ ಸ್ವಲ್ಪ ಗರಿ ಗರಿ ಆಗಿರಲಿ, ಬಿಸಿಲಿಗಾದರೂ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಮುಂಚೆನಾದರೂ ಹುರಿದ್ಬಿಟ್ಟಾದರೂ ಮಾಡ್ಕೋಬಹುದು. ಇದು ಆ ಬಿಸಿಗೇನೆ ಮಿಕ್ಸ್ ಮಾಡಿ ಅಲ್ಲೇ ಬೇಗನೆ ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ, ನಾನು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಸ್ಟವ್ ಬಿಸಿಯಲ್ಲೇ ಇದು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ಇಳಿಸ್ಕೊಂಡ್ಬಿಟ್ರೆ ಬೇಗ ತಣ್ಣಗಾದರೆ ಬೇಗ ಗಟ್ಟಿಯಾಗುತ್ತೆ. ಅದಕ್ಕೆ ನೋಡಿ, ಎಲ್ಲ ಉಂಡೆಗಳು ಕೂಡ ಕಟ್ಟಿ ರೆಡಿ ಮಾಡಿದ್ದೀನಿ. ನೋಡಿ, ರುಚಿಕರವಾದ ಮಕ್ಕಳು ಇಷ್ಟಪಡುವಂಥ ಚುರುಮುರಿ ಉಂಡಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಮಾಡೋದು ಕೂಡ ಈಸಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.